ಎಂಟ್ರೆನ್ಸ್ ಅಂದಾಗ ಒಂದೇ ಜಾಗ ಏನು ಈ ಸ್ಪೇಸ್ ಸ್ವಲ್ಪ ರೋಡೇ ಅಗಲ ಮಾಡ್ಕೊಂಡ್ರೆ ವೆಹಿಕಲ್ ಇಂದ ಬರೋ ಒಳಗಡೆ ರೋಡ್ ಯೂಸ್ ಮಾಡ್ತಾರೆ. ಈಗ ಫುಟ್ಪಾತ್ ಒಳಗಡೆ ಮಾಡ್ಕೊಂಡ್ರೆ ಕಾಮನ್ ಮ್ಯಾನ್ ವಾಕ್ ಮಾಡ್ಕೊಂಡ್ ಬರೋರು ಫುಟ್ಪಾತ್ ಅಲ್ಲಿ ಬರ್ತಾನೆ ಒಳಗಡೆ. ಸ್ಟೆಪ್ಸ್ ಕೊಡಿ, ಒಂಥರ ಗ್ರ್ಯಾಂಡ್ ಸ್ಟೆಪ್ಸ್ ಕೊಡಿ, 5 ಸ್ಟೆಪ್ಸ್ ಆ ಥರ 9 ಸ್ಟೆಪ್ಸ್ ಕೊಡಿ ಚೆನ್ನಾಗಿ. ಹೋಗ್ಬಾರ್ದು, ಮೇಲೇನೆ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ರೋಡ್ ಲೆವೆಲ್ಗಿಂತ ನಮ್ಮ ಸ್ಟ್ರಕ್ಚರ್ ಮೇಲೆ ಇರಬೇಕು. ಎಲ್ಲ ಶಾಪ್ಸ್ ಈಗ ನಮ್ಮ ಬೇಸ್ಮೆಂಟ್ ಶಾಪ್ಸ್ ಅಂತೂ ರೋಡ್ ಲೆವೆಲ್ಗಿಂತ ಒಂಚೂರು ಇಷ್ಟು ಲೆವೆಲ್ಗಿದೆ ಶಾಪ್ಸ್. ಗ್ರೌಂಡ್ ಲೆವೆಲ್ ಇರೋ ಶಾಪ್ಸ್ ಈ ಲೆವೆಲ್ಗಿದೆ. ನಾವು ನಿಂತಿದೀವಲ್ಲ ಒಂದು 5 ಸ್ಟೆಪ್ಸ್ ಹಾಕ್ಬಿಟ್ಟು ಇರ್ಬೇಕು, ಆ ಲೆವೆಲ್ಗೆ ಇರ್ಬೇಕು. ರೋಡ್ಗಿಂತ ಮೇಲೇನೆ ಇರ್ಬೇಕು ವ್ಯಾಪಾರ ಮಾಡೋ. ರೋಡ್ ಕೆಳಗಡೆ ಏನಾದ್ರು ಇದ್ರೆ ಪಾರ್ಕಿಂಗ್ ಕೊಡಿ. 3 ಎಂಟ್ರೆನ್ಸ್ ಕೊಡ್ತಾ ಇದೀರಿ ಆ ಕಡೆ ಅಂತ. ವೆಹಿಕಲ್ ಬಂದು ಅಲ್ಲಿಂದಾನೇ ಹೋಗ್ಬೇಕಾಗತ್ತೆ. ಆ ರೋಡ್ ನಾವು ನಿಂತಿರೋ ಲೆವೆಲ್ಗಿಂತಾನೆ ಅಂಗಡಿ ಮೇಲಿರ್ಬೇಕು. ಫಸ್ಟ್ ಫ್ಲೋರ್ ಶಾಪ್ಸ್ ಮೇಲಿರ್ಬೇಕು, ಈ ಲೆವೆಲ್ಗಿಂತ ಮೇಲಿರ್ಬೇಕು. ಈ ರೋಡ್ಸ್ ಎಷ್ಟು ದೊಡ್ಡದು ಮಾಡಕ್ಕಾಗತ್ತೆ. ಇವಾಗೆಲ್ಲ ಬಿಸ್ನೆಸ್ ಇದ್ದಾಗ ಒಬ್ಬ ಟ್ರಕ್ ತರ್ತಾನೆ, ಒಬ್ಬ ಎಲ್ಲಾ ತರ ವೆಹಿಕಲ್ಸ್ ಬಂದ್ರು ಹೋದ್ರು ಒಂದ್ ರೌಂಡ್ ಅಲ್ಲಿ ವಾಪಸ್ ಹೋಗ್ತಾರೆ. ಈ ರೋಡು ನೋಡ್ಕೋಬೇಕು, ಆ ರೋಡು ಮೆಜರ್ಮೆಂಟ್ ಮಾಡ್ಕೋಬೇಕು. ಕಂಪಲ್ಸರಿ ಶಾಪಿಂಗ್ ಕಾಂಪ್ಲೆಕ್ಸ್ ಇರೋದ್ರಿಂದ ಒಂದ್ ಸೈಡ್ ನೀಟಾಗಿ ಫುಟ್ಪಾತ್ ಪ್ಲಾನ್ ಮಾಡ್ಕೊಂಡು ಈ ರೋಡ್ ನ ಇನ್ನೆಷ್ಟು ದೊಡ್ಡದು ಮಾಡ್ಕೊಬೋದು ನಾವು ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಫುಟ್ಪಾತ್ ಬರಲಿ, ರೋಡ್ ಸ್ವಲ್ಪ ವೈಡ್ ಅಲ್ಲಿ ಬೇಕಲ್ಲ. ರೋಡ್ ಒಳಗಡೆಗೂ ಒಂದು ರೋಡ್ ಬರುತ್ತೆ, ಇದು ದೊಡ್ಡದಿರ್ಲಿ ಅಂತ ಇದೀನಿ. ಶಾಪಿಂಗ್ ಏರಿಯಾ ಇರೋದ್ರಿಂದ ಇದು ದೊಡ್ಡದಿರ್ಲಿ ಅಂತ ಇದೀನಿ. ಈ ರೋಡ್ಸ್ ನೇ ಚೆನ್ನಾಗಿ ಮಾಡ್ಕೋಬೇಕು. ಈ ರೋಡ್ಸ್ ಆ ಕಡೆ ರೋಡ್ ಬಂದಾಗ ಗಾಡಿ ತಿರ್ಕೊಳ್ಳೋದಕ್ಕೆ ಪ್ರಾವಿಷನ್ ಇಲ್ಲ ಅಂದ್ರೆ ಇನ್ನೊಂದು ರೋಡಲ್ಲಿ ಆಚೆಗೆ ಎಕ್ಸಿಟ್ ಕೊಡಿ ಟ್ರಕ್ಸ್ಗೆ. ಅವನು ಒಂದು 9 o'clock ಟ್ರಕ್ಸ್ ಅನ್ಲೋಡ್ ಮಾಡ್ಕೊಳ್ಳೋದು. ಶಾಪಿಂಗ್ ಕಾಂಪ್ಲೆಕ್ಸ್ ತಂದ್ಬಿಟ್ಟು ಅವ್ನಿಗೇನೋ ಒಂದು ಲೋಡ್ಸ್ ಬರ್ತಾ ಇರುತ್ತೆ, ಅದೇ ಅವ್ನಿಗೆ ಲೋಡು ಅನ್ಲೋಡಿಂಗ್ ಅವಕಾಶ ಮಾಡ್ಲೇಬೇಕಾಗುತ್ತೆ. ಆ ರೋಡ್ ದೊಡ್ಡ ಮಾಡ್ಕೋಬಹುದು. ಆ ಕಡೆ ಒಂದು ರೋಡ್ ಇದೆ, ಅದಕ್ಕೂ ಐಡಿಯಾ ಕೊಡಿ. ಇದ್ರ ಜೊತೆಯಲ್ಲಿ ಈ ಕೆಲಸ ಆಗುವಾಗ ರೋಡು ತುಂಬಾ ವೈಡನ್ ಆಗಿರುವಂತದ್ದು ಮಾಡ್ಬಿಡ್ಬೇಕು ಒಂದೇ ಸಲ. ಅಲ್ಲೇ ಅದು ಚೌಟ್ರಿ ಇದೆಯಾ ಎಲ್ ಶೇಪ್ ಅಲ್ಲಿ ಈ ರೋಡ್ ಬರಲಿ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಶಾಪ್ಸ್ ಇದೆ, ಶಾಪ್ಸ್ ಮನೆ ಎಲ್ಲ ಇದೆ. ಅದನ್ನ ನಾವು ದೊಡ್ಡದಾಗಿ ರೋಡ್ ಮಾಡ್ಕೊಳಕ್ಕಾಗಲ್ಲ. ಕಮರ್ಷಿಯಲ್ ಪರ್ಪಸ್ ಆ ರೋಡ್ ಯೂಸೇ ಮಾಡೋಕ್ಕಾಗಲ್ಲ. ಬಟ್ ಈ ರೋಡ್ ಯೂಸ್ ಮಾಡ್ಬೋದು. ಈ ರೋಡ್ ಇದು ಮಾರ್ಕೆಟ್ ರೋಡು ಆಗುತ್ತೆ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ರೋಡ್ ಆಗುತ್ತೆ. ಪಬ್ಲಿಕ್ಗೂ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಡಬಲ್ ರೋಡ್ ತರ ಇದು ತಗೊಳ್ಳೋಣ. ಈ ಪ್ರಾವಿಷನ್ ಪ್ಲಾನ್ ಎಷ್ಟು ದೊಡ್ಡ ರೋಡ್ ತಗೊಬೋದು ಅಂತ. ಮಾರ್ಕೆಟ್ಗೆ 3 sides ತುಂಬಾ ಒಳ್ಳೆ ರೋಡ್ ಬರುತ್ತೆ ಇವಾಗ ಅಲ್ವಾ. ಒಳ್ಳೆ ರೋಡ್ಸ್, ಕನೆಕ್ಟಿಂಗ್ ರೋಡ್. ತುಂಬಾ ತಲೆ ಉಪಯೋಗಿಸಿದ್ರೆ ಎಷ್ಟು ಪ್ಲಾನ್ ಮಾಡಿ. ಯಾರಿಗೂ ಬಿಸ್ನೆಸ್ಗೇನು ತೊಂದರೆ ಆಗ್ಬಾರ್ದು, ಕಾಮನ್ ಪೀಪಲ್ಗೂ ತೊಂದರೆ ಆಗ್ಬಾರ್ದು. ಫ್ಲೋಟಿಂಗ್ ಎಷ್ಟಿದ್ದಾರೆ ಮಾರ್ಕೆಟ್ ಒಳಗಡೆ ಎವ್ರಿ ಡೇ. ಇನ್ನೇನಾದ್ರೂ ಇಂಪ್ರೂವ್ ಆದ್ರೆ, ನಮ್ಮ ಕಮರ್ಷಿಯಲ್ ಆಕ್ಟಿವಿಟೀಸ್ ಇಂಪ್ರೂವ್ ಆದ್ರೆ ಅವಾಗ ಎಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಆಗುತ್ತೆ, ಬಿಸ್ನೆಸ್ ಆಗುತ್ತೆ, ಇನ್ನೇನೋ ವ್ಯಾಪಾರ ಜಾಸ್ತಿ ಆಗುತ್ತೆ. ಆ ಥರ ಪ್ಲಾನ್ ಮಾಡ್ತೀವಿ. ಫ್ಯೂಚರ್ 10-15-20 years ಈ ಮಾರ್ಕೆಟ್ನ ಸ್ಟೇಜ್ ಬೈ ಸ್ಟೇಜ್ ಅಪ್ಗ್ರೇಡ್ ಮಾಡ್ಬೇಕು ನಾವು. ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರು ಅದರ್ವೈಸ್ ಒಳ್ಳೆದಿಂದ ಪೂಜೆ